ಪೊಲೀಸರು ಮತ್ತೆ ಆಯೋಜಕರ ನಡುವೆ ಜಗಳ ಆಗಿದೆ. ಗಣಪನಿಗೆ ಸಂಕಟ. ಯಾಕೆ ಅಂತಂದ್ರೆ ವಿಸರ್ಜನೆಗೆ ಹೋಗದೆ ನಡು ರಸ್ತೆಯಲ್ಲೇನೆ ಗಜಾನನ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಆಹಾ, ಏನೇನು ಗಣಪತಿ ನೋಡಬೇಕಾಗಿದೆಯೋ ಈ ಭೂಮಿ ಮೇಲೆ. ಬೆಳಗಾವಿಯ ಚೌವಾಟ ಗಲ್ಲಿಯಲ್ಲಿ ನಡೆದಿರುವಂತ ಘಟನೆ ಇದು. ಮಾರ್ಕೆಟ್ ಮಾರ್ಗವಾಗಿ ಮಸೀದಿಯ ಮುಂದೆ ಹೋಗಲು ಪೊಲೀಸರು ಬಿಟ್ಟಿಲ್ವಂತೆ. ಏನಕ್ಕೆ? 2 ಗಂಟೆಗಳಿಂದ ಡಿಸಿ ಕಚೇರಿಯ ಬಳಿ ಗಣಪನ ಮೂರ್ತಿ ನಿಂತಿತ್ತು. ಪ್ರತಿ ವರ್ಷ ಅದೇ ರಸ್ತೆಯಲ್ಲಿ ಹೋಗ್ತೀವಿ, ಅವಕಾಶ ಕೊಡಿ ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ. 2 ಗಂಟೆ ಬಳಿಕ ಗಣೇಶನನ್ನ ಕೊಂಡೊಯ್ದಿದ್ದಾರೆ ಕಮಿಟಿಯವರು. ನಾಳೆ ಇನ್ನೊಂದು ಯಾವುದೋ ಈಗ ಮುಸ್ಲಿಂ ಧರ್ಮದವರು ಯಾರೋ ಮೆರವಣಿಗೆ ಹೋಗುವಂಥ ಟೈಮಲ್ಲಿ ಹಿಂದೂಗಳಿರುವಂಥ ದೇವಸ್ಥಾನ ಮುಂದೆ ಹೋಗಬೇಡಿ ಅಂತ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಇವರು ರಾಂಗ್ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ರು ಪೊಲೀಸರು, ಡಿ ಸಿ ಅವರು. ಇಟ್ಸ್ ರಾಂಗ್. ಸೌಹಾರ್ದಯುತವಾಗಿರಿ, ಶಾಂತಿಯುತವಾಗಿ ಹೋಗಿ ಅಂತ ಹೇಳಿ ಅದಕ್ಕೇನು ವ್ಯವಸ್ಥೆಗಳನ್ನು ಕೊಡಬೇಕು. ಅಲ್ಲಿ ಹೋಗಬೇಡಿ ಅಂತಂದರೆ ಯಾವ್ದು ಪಾಕಿಸ್ತಾನದಲ್ಲಿ ಇದೆಯಾ ಅದು ಜಾಗ? ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಇಟ್ಸ್ ಎ ವೆರಿ ರಾಂಗ್ ಮೆಸೇಜ್ ಅಂತ ಅನ್ಸುತ್ತೆ. ನಾಳೆ ಎಲ್ಲರೂ ಕೂಡ ಹೀಗೆ ಶುರು ಮಾಡ್ತಾರೆ, ಹಿಂದೂಗಳಿರುವಂಥ ಜಾಗದಲ್ಲಿ ಮುಸ್ಲಿಮರನ್ನ ಬಿಡೋದಿಲ್ಲ, ಮುಸ್ಲಿಮರಿರೋ ಜಾಗದಲ್ಲಿ ಹಿಂದೂಗಳನ್ನ ಬಿಡೋದಿಲ್ಲ ಅಂತ ಹೇಳಿ ರಾಂಗ್ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾ ಇದ್ರೆ. ಏನು ಪಾಕಿಸ್ತಾನದಲ್ಲಿ ಇದೆಯಾ ಜಾಗ ಹೋಗಬಾರ್ದು ಅನ್ನಕ್ಕೆ? ಹೌದು ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಚವಾಟ್ಗಲ್ಲಿ ಇರ್ತಕ್ಕಂಥ ಗಣೇಶ ಇದೆ, ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷದಿಂದ ಕೂಡ ಅದೇ ರೂಟಲ್ಲಿ ಹೋಗುತ್ತೆ. ಆದ್ರೆ ಬೆಳಗಾವಿ ಪೊಲೀಸ್ ಕಮಿಷನರ್ ರೂಟ್ ಬದಲಾವಣೆ ಮಾಡಿದೆ, ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ರಾತ್ರಿ ಏನಂತಾರೆ ಆ ಗಣೇಶನನ್ನ ಅಲ್ಲೇ ಬಿಟ್ಟು ಅವರೆಲ್ಲ ಮನೆಗೆ ತೆರಳಿದ್ರು. ಮತ್ತೆ ಈಗ ಸಂಧಾನ ಸಫಲವಾದ್ಮೇಲೆ ಗಣೇಶನ ವಾಪಸ್ ರೆಗ್ಯುಲರ್ ರೂಟ್ ಅಲ್ಲೇ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಯಾವುದೋ ಅಹಿತಕರ ಘಟನೆ ನಡೆದಿಲ್ಲ. ಆದ್ರೆ ಯಾಕೆ ಪೊಲೀಸರು ಈ ತರ ಮಾಡಿದಂತೂ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.